ವೆಲ್ಕಮ್ ಬ್ಯಾಕ್. ಜನ ಪಾಲಿಕೆಯನ್ನ ಹೇಗೆ ನೆನಪು ಮಾಡ್ಕೊಳ್ತಾರೆ ಅಂದ್ರೆ ಯಾವಾಗಲೂ ಹಗರಣದಲ್ಲೇ ಭಾಗ್ಯ ಆಗುತ್ತೆ ಪಾಲಿಕೆ, ಇಂತಹ ಸುದ್ದಿಗಳೇ ಆಗಾಗ ಬಿಬಿಎಂಪಿ ನೆನಪಿಗೆ ಬರುತ್ತೆ ಅಂತ. ಹಾಗೆ ನಿನ್ನೆ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಬಿಬಿಎಂಪಿಯ ಚೀಫ್ ಇಂಜಿನಿಯರ್ ಪ್ರಹ್ಲಾದ್ ಅವರ ಕಚೇರಿಗೆ ನುಗ್ಗಿ ಸತತ 10 ಗಂಟೆಗಳ ಕಾಲ ದಾಖಲೆಗಳ ಪರಿಶೀಲನೆ ಮಾಡಿದ್ರು. ಈಗ ನಿಮಗೊಂದು ಡೌಟ್ ಬರಬಹುದು, ಯಾವ ಕಾರಣಕ್ಕೆ ಇಡಿ ಎಂಟ್ರಿ ಆಗಿದ್ದು ಅಂತ. 2016ರಿಂದ 19ರಲ್ಲಿ ಆಗಿರುವ ಬೋರ್ವೆಲ್ ಕೊರೆಸುವ ಹಗರಣ ಇದು. ಸರಿಸುಮಾರು 9,000 ಕೋಟಿ ಅವ್ಯವಹಾರ ಆಗಿದೆ ಅನ್ನುವಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಇಡೀ ದಿನ ಇಡಿ ಅಧಿಕಾರಿಗಳ ದಾಳಿಯಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಬಿಬಿಎಂಪಿ ಕೇಂದ್ರ ಕಚೇರಿ ಮೇಲೆ ಇಡಿ ರೇಡ್. 2 ಹಗರಣಗಳಿಗೆ ಸಂಬಂಧಪಟ್ಟ ದಾಖಲೆ ಶೋಧ. ಎಸಿಬಿಯಲ್ಲಿ ದಾಖಲಾಗಿದ್ದ ದೂರಿನ ಹಿಂದೆ ಬಿದ್ದಿದ್ದ ಇಡಿ ಇವತ್ತು ನೇರವಾಗಿ ಬಿಬಿಎಂಪಿ ಕೇಂದ್ರ ಕಚೇರಿಗೆ ಎಂಟ್ರಿ ಆಗಿದೆ. ಪಾಲಿಕೆ ಇಂಜಿನಿಯರಿಂಗ್ ಚೀಫ್ ಕಚೇರಿ ಮೇಲೆ ಇಡಿ ದಾಳಿ ನಡೆಸಿ ಪರಿಶೀಲನೆ ನಡೆಸಿದೆ. ಏನಿದು ಆರೋಪ ಅನ್ನೋದರ ಡೀಟೇಲ್ಸ್ ಇಲ್ಲಿದೆ. ಬಿಬಿಎಂಪಿ ಕರ್ಮಕಾಂಡ 2016, 2017, 2018ನೇ ಸಾಲಿನಲ್ಲಿ ಪಾಲಿಕೆ ಕೊಳವೆ ಬಾವಿ ಕೊರೆಯೋದಕ್ಕೆ ಶುರು ಮಾಡಿತ್ತು. 968 ಕೋಟಿ ಖರ್ಚು ಮಾಡಿ 9,558 ಕೊಳವೆ ಬಾವಿ ಕೊರೆಸಲಾಗ್ತಾ ಇತ್ತು. ಬಳಿಕ 976 ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪಿಸಲಾಗಿದೆ ಅಂತ ಲೆಕ್ಕ ಕೊಡಲಾಗಿತ್ತು. ಬಳಿಕ ಬಿಜೆಪಿ ಮುಖಂಡ NR ರಮೇಶ್ ದಾಖಲೆ ಸಮೇತ ಎಸಿಬಿಯ ಕದ ತಟ್ಟಿದ್ರು. ಇದೀಗ ಇಡಿ ಅಧಿಕಾರಿಗಳು ಪ್ರಕರಣದ ಕಡತಗಳ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಮುಖ್ಯವಾಗಿ ಬೋರ್ವೆಲ್ದು ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ಕಳೆದ 2 ವರ್ಷದಿಂದನೂ ಕೊಡ್ತಾ ಇದ್ವಿ. ಇವಾಗ ಮತ್ತೆ ಕೊಡಬೇಕು ಅಂತ ಹೇಳಿದೆ. ಇವತ್ತು ಅವರು ನಾವು ಕೊಟ್ಟಿರೋ ದಾಖಲೆಗಳು ಅದೇ ಸರಿಯಾಗಿದೆಯಾ ಅನ್ನೋ ಒಂದು ವಿಚಾರಕ್ಕೂ ಬಂದಿದ್ದಾರೆ. 9,588 ಕೊಳವೆ ಬಾವಿಗಳಲ್ಲಿ 10% ಮಾತ್ರ ಕೊಳವೆ ಬಾವಿಗಳನ್ನು ಕೊರೆಯಲಾಗಿದೆ. ಆದರೆ 9,588 ಕೊಳವೆ ಬಾವಿಗಳಿಗೂ ಬಿಲ್ ಕ್ಲೇಮ್ ಮಾಡಲಾಗಿದೆ. ಈ ಬಗ್ಗೆ 40 ಪುಟಗಳ ಹೇಳಿಕೆ, 300 ಪುಟಗಳ ದಾಖಲೆ ಹಾಗೂ ವಿಡಿಯೋ ಫುಟೇಜ್ಗಳನ್ನು NR ರಮೇಶ್ ಇಡಿಗೆ ಸಲ್ಲಿಸಿದ್ದಾರೆ. 9,558 ಬೋರ್ವೆಲ್ಗಳನ್ನು ಅಂದ್ರೆ ಕೊಳವೆ ಬಾವಿಗಳನ್ನು ಕೊರೆಸಿದೀವಿ ಅಂತ ಹೇಳಿ 521 ಕೋಟಿ 16 ಲಕ್ಷ ರೂಪಾಯಿಯಷ್ಟು ಮೊತ್ತವನ್ನು, ಹಾಗೆ 976 ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಅಂದ್ರೆ RO ಪ್ಲಾಂಟ್ಗಳನ್ನು ನಿರ್ಮಾಣ ಮಾಡಿದ್ದೀವಿ ಅಂತ ಹೇಳಿ 151 ಕೋಟಿ 60 ಲಕ್ಷ ರೂಪಾಯಿಯಷ್ಟು ಹಣವನ್ನು ಇವರು ಡ್ರಾ ಮಾಡಿರ್ತಕ್ಕಂಥ ದಾಖಲೆಗಳು ನಮಗೆ ಸಿಕ್ಕಿದಾಗ 343 ಪುಟಗಳ ದಾಖಲೆಗಳು ಸಹಿತ ದೂರನ್ನ ದಾಖಲು ಮಾಡಿದ್ದೆ. ವೈಟ್ ಟಾಪಿಂಗ್ನಲ್ಲೂ ಕೋಟಿ ಅವ್ಯವಹಾರ. ಗುತ್ತಿಗೆ ಕಂಪನಿ ಜೊತೆ ಸೇರಿ ಅಧಿಕಾರಿಗಳ ಹಗರಣ. ಬೋರ್ವೆಲ್ ಹಗರಣದ ಜೊತೆ 2019ರಲ್ಲಿ ನಡೆದ ವೈಟ್ ಟಾಪಿಂಗ್ ಕಾಮಗಾರಿಯ ಒಡಂಬಡಿಕೆಯಲ್ಲೂ ಸಾವಿರಾರು ಕೋಟಿ ಅವ್ಯವಹಾರ ನಡೆದಿದೆ ಅನ್ನೋ ಶಂಕೆ ಇದೆ. ಈ ಪ್ರಕರಣದ ಕಡತಗಳನ್ನು ಪಾಲಿಕೆ ಪರಿಶೀಲನೆಗೆ ಒಡ್ಡಿದೆ. ತಾನು ಹೇಳಿದ್ದೇ ಕಟ್ಟಪ್ಪಣೆ, ಮಾಡಿದ್ದೇ ಕಾಮಗಾರಿ ಅಂತಿದ್ದ ಪಾಲಿಕೆ ಅಧಿಕಾರಿಗಳಿಗೆ ಇಡಿ ನಡುಕ ಹುಟ್ಟಿಸಿದ್ದು ಶೋಧ ಕಾರ್ಯ ಮುಂದುವರೆದಿದೆ. ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವೆಲ್ಕಮ್ ಬ್ಯಾಕ್. ಜನ ಪಾಲಿಕೆಯನ್ನ ಹೇಗೆ ನೆನಪು ಮಾಡ್ಕೊಳ್ತಾರೆ ಅಂದ್ರೆ ಯಾವಾಗಲೂ ಹಗರಣದಲ್ಲೇ ಭಾಗ್ಯ ಆಗುತ್ತೆ ಪಾಲಿಕೆ, ಇಂತಹ ಸುದ್ದಿಗಳೇ ಆಗಾಗ ಬಿಬಿಎಂಪಿ ನೆನಪಿಗೆ ಬರುತ್ತೆ ಅಂತ. ಹಾಗೆ ನಿನ್ನೆ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಬಿಬಿಎಂಪಿಯ ಚೀಫ್ ಇಂಜಿನಿಯರ್ ಪ್ರಹ್ಲಾದ್ ಅವರ ಕಚೇರಿಗೆ ನುಗ್ಗಿ ಸತತ 10 ಗಂಟೆಗಳ ಕಾಲ ದಾಖಲೆಗಳ ಪರಿಶೀಲನೆ ಮಾಡಿದ್ರು. ಈಗ ನಿಮಗೊಂದು ಡೌಟ್ ಬರಬಹುದು, ಯಾವ ಕಾರಣಕ್ಕೆ ಇಡಿ ಎಂಟ್ರಿ ಆಗಿದ್ದು ಅಂತ. 2016ರಿಂದ 19ರಲ್ಲಿ ಆಗಿರುವ ಬೋರ್ವೆಲ್ ಕೊರೆಸುವ ಹಗರಣ ಇದು. ಸರಿಸುಮಾರು 9,000 ಕೋಟಿ ಅವ್ಯವಹಾರ ಆಗಿದೆ ಅನ್ನುವಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಇಡೀ ದಿನ ಇಡಿ ಅಧಿಕಾರಿಗಳ ದಾಳಿಯಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಬಿಬಿಎಂಪಿ ಕೇಂದ್ರ ಕಚೇರಿ ಮೇಲೆ ಇಡಿ ರೇಡ್. 2 ಹಗರಣಗಳಿಗೆ ಸಂಬಂಧಪಟ್ಟ ದಾಖಲೆ ಶೋಧ. ಎಸಿಬಿಯಲ್ಲಿ ದಾಖಲಾಗಿದ್ದ ದೂರಿನ ಹಿಂದೆ ಬಿದ್ದಿದ್ದ ಇಡಿ ಇವತ್ತು ನೇರವಾಗಿ ಬಿಬಿಎಂಪಿ ಕೇಂದ್ರ ಕಚೇರಿಗೆ ಎಂಟ್ರಿ ಆಗಿದೆ. ಪಾಲಿಕೆ ಇಂಜಿನಿಯರಿಂಗ್ ಚೀಫ್ ಕಚೇರಿ ಮೇಲೆ ಇಡಿ ದಾಳಿ ನಡೆಸಿ ಪರಿಶೀಲನೆ ನಡೆಸಿದೆ. ಏನಿದು ಆರೋಪ ಅನ್ನೋದರ ಡೀಟೇಲ್ಸ್ ಇಲ್ಲಿದೆ. ಬಿಬಿಎಂಪಿ ಕರ್ಮಕಾಂಡ 2016, 2017, 2018ನೇ ಸಾಲಿನಲ್ಲಿ ಪಾಲಿಕೆ ಕೊಳವೆ ಬಾವಿ ಕೊರೆಯೋದಕ್ಕೆ ಶುರು ಮಾಡಿತ್ತು. 968 ಕೋಟಿ ಖರ್ಚು ಮಾಡಿ 9,558 ಕೊಳವೆ ಬಾವಿ ಕೊರೆಸಲಾಗ್ತಾ ಇತ್ತು. ಬಳಿಕ 976 ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪಿಸಲಾಗಿದೆ ಅಂತ ಲೆಕ್ಕ ಕೊಡಲಾಗಿತ್ತು. ಬಳಿಕ ಬಿಜೆಪಿ ಮುಖಂಡ NR ರಮೇಶ್ ದಾಖಲೆ ಸಮೇತ ಎಸಿಬಿಯ ಕದ ತಟ್ಟಿದ್ರು. ಇದೀಗ ಇಡಿ ಅಧಿಕಾರಿಗಳು ಪ್ರಕರಣದ ಕಡತಗಳ ಪರಿಶೀಲನೆ ನಡೆಸ್ತಾ ಇದ್ದಾರೆ.
ಮುಖ್ಯವಾಗಿ ಬೋರ್ವೆಲ್ದು ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ಕಳೆದ 2 ವರ್ಷದಿಂದನೂ ಕೊಡ್ತಾ ಇದ್ವಿ. ಇವಾಗ ಮತ್ತೆ ಕೊಡಬೇಕು ಅಂತ ಹೇಳಿದೆ. ಇವತ್ತು ಅವರು ನಾವು ಕೊಟ್ಟಿರೋ ದಾಖಲೆಗಳು ಅದೇ ಸರಿಯಾಗಿದೆಯಾ ಅನ್ನೋ ಒಂದು ವಿಚಾರಕ್ಕೂ ಬಂದಿದ್ದಾರೆ. 9,588 ಕೊಳವೆ ಬಾವಿಗಳಲ್ಲಿ 10% ಮಾತ್ರ ಕೊಳವೆ ಬಾವಿಗಳನ್ನು ಕೊರೆಯಲಾಗಿದೆ. ಆದರೆ 9,588 ಕೊಳವೆ ಬಾವಿಗಳಿಗೂ ಬಿಲ್ ಕ್ಲೇಮ್ ಮಾಡಲಾಗಿದೆ. ಈ ಬಗ್ಗೆ 40 ಪುಟಗಳ ಹೇಳಿಕೆ, 300 ಪುಟಗಳ ದಾಖಲೆ ಹಾಗೂ ವಿಡಿಯೋ ಫುಟೇಜ್ಗಳನ್ನು ಎನ್ಆರ್ ರಮೇಶ್ ಇಡಿಗೆ ಸಲ್ಲಿಸಿದ್ದಾರೆ. 9,558 ಬೋರ್ವೆಲ್ಗಳನ್ನು ಅಂದರೆ ಕೊಳವೆ ಬಾವಿಗಳನ್ನು ಕೊರೆಸಿದ್ದೀವಿ ಅಂತ ಹೇಳಿ 521 ಕೋಟಿ 16 ಲಕ್ಷ ರೂಪಾಯಿಯಷ್ಟು ಮೊತ್ತವನ್ನು, ಹಾಗೆ 976 ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಅಂದರೆ RO ಪ್ಲಾಂಟ್ಗಳನ್ನು ನಿರ್ಮಾಣ ಮಾಡಿದ್ದೀವಿ ಅಂತ ಹೇಳಿ 151 ಕೋಟಿ 60 ಲಕ್ಷ ರೂಪಾಯಿಯಷ್ಟು ಹಣವನ್ನು ಇವರು ಡ್ರಾ ಮಾಡಿರ್ತಕ್ಕಂಥ ದಾಖಲೆಗಳು ನಮಗೆ ಸಿಕ್ಕಿದಾಗ 343 ಪುಟಗಳ ದಾಖಲೆಗಳು ಸಹಿತ ದೂರನ್ನು ದಾಖಲು ಮಾಡಿದ್ದೆ. ವೈಟ್ ಟಾಪಿಂಗ್ನಲ್ಲೂ ಕೋಟಿ ಅವ್ಯವಹಾರ, ಗುತ್ತಿಗೆ ಕಂಪನಿ ಜೊತೆ ಸೇರಿ ಅಧಿಕಾರಿಗಳ ಹಗರಣ. ಬೋರ್ವೆಲ್ ಹಗರಣದ ಜೊತೆ 2019ರಲ್ಲಿ ನಡೆದ ವೈಟ್ ಟಾಪಿಂಗ್ ಕಾಮಗಾರಿಯ ಒಡಂಬಡಿಕೆಯಲ್ಲೂ ಸಾವಿರಾರು ಕೋಟಿ ಅವ್ಯವಹಾರ ನಡೆದಿದೆ ಅನ್ನೋ ಶಂಕೆ ಇದೆ. ಈ ಪ್ರಕರಣದ ಕಡತಗಳನ್ನು ಪಾಲಿಕೆ ಪರಿಶೀಲನೆಗೆ ಒಡ್ಡಿದೆ. ತಾನು ಹೇಳಿದ್ದೇ ಕಟ್ಟಪ್ಪಣೆ, ಮಾಡಿದ್ದೇ ಕಾಮಗಾರಿ ಅಂತಿದ್ದ ಪಾಲಿಕೆ ಅಧಿಕಾರಿಗಳಿಗೆ ಇಡಿ ನಡುಕ ಹುಟ್ಟಿಸಿದ್ದು ಶೋಧ ಕಾರ್ಯ ಮುಂದುವರೆದಿದೆ. ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವೆಲ್ಕಮ್ ಬ್ಯಾಕ್. ಜನ ಪಾಲಿಕೆಯನ್ನ ಹೇಗೆ ನೆನಪು ಮಾಡ್ಕೊಳ್ತಾರೆ ಅಂದ್ರೆ ಯಾವಾಗಲೂ ಹಗರಣದಲ್ಲೇ ಭಾಗ್ಯ ಆಗುತ್ತೆ ಪಾಲಿಕೆ, ಇಂತಹ ಸುದ್ದಿಗಳೇ ಆಗಾಗ BBMP ನೆನಪಿಗೆ ಬರುತ್ತೆ ಅಂತ. ಹಾಗೆ ನಿನ್ನೆ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು BBMPಯ ಚೀಫ್ ಇಂಜಿನಿಯರ್ ಪ್ರಹ್ಲಾದ್ ಅವರ ಕಚೇರಿಗೆ ನುಗ್ಗಿ ಸತತ 10 ಗಂಟೆಗಳ ಕಾಲ ದಾಖಲೆಗಳ ಪರಿಶೀಲನೆ ಮಾಡಿದ್ರು. ಈಗ ನಿಮಗೊಂದು ಡೌಟ್ ಬರಬಹುದು, ಯಾವ ಕಾರಣಕ್ಕೆ ಇಡಿ ಎಂಟ್ರಿ ಆಗಿದ್ದು ಅಂತ. 2016ರಿಂದ 19ರಲ್ಲಿ ಆಗಿರುವ ಬೋರ್ವೆಲ್ ಕೊರೆಸುವ ಹಗರಣ ಇದು. ಸರಿಸುಮಾರು 9,000 ಕೋಟಿ ಅವ್ಯವಹಾರ ಆಗಿದೆ ಅನ್ನುವಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಇಡೀ ದಿನ ಇಡಿ ಅಧಿಕಾರಿಗಳ ದಾಳಿಯಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. BBMP ಕೇಂದ್ರ ಕಚೇರಿ ಮೇಲೆ ಇಡಿ ರೇಡ್. 2 ಹಗರಣಗಳಿಗೆ ಸಂಬಂಧಪಟ್ಟ ದಾಖಲೆ ಶೋಧ. ACBಯಲ್ಲಿ ದಾಖಲಾಗಿದ್ದ ದೂರಿನ ಹಿಂದೆ ಬಿದ್ದಿದ್ದ ಇಡಿ ಇವತ್ತು ನೇರವಾಗಿ BBMP ಕೇಂದ್ರ ಕಚೇರಿಗೆ ಎಂಟ್ರಿ ಆಗಿದೆ. ಪಾಲಿಕೆ ಇಂಜಿನಿಯರಿಂಗ್ ಚೀಫ್ ಕಚೇರಿ ಮೇಲೆ ಇಡಿ ದಾಳಿ ನಡೆಸಿ ಪರಿಶೀಲನೆ ನಡೆಸಿದೆ. ಏನಿದು ಆರೋಪ ಅನ್ನೋದರ ಡೀಟೇಲ್ಸ್ ಇಲ್ಲಿದೆ. BBMP ಕರ್ಮಕಾಂಡ 2016, 2017, 2018ನೇ ಸಾಲಿನಲ್ಲಿ ಪಾಲಿಕೆ ಕೊಳವೆ ಬಾವಿ ಕೊರೆಯೋದಕ್ಕೆ ಶುರು ಮಾಡಿತ್ತು. 968 ಕೋಟಿ ಖರ್ಚು ಮಾಡಿ 9,558 ಕೊಳವೆ ಬಾವಿ ಕೊರೆಸಲಾಗ್ತಾ ಇತ್ತು. ಬಳಿಕ 976 ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪಿಸಲಾಗಿದೆ ಅಂತ ಲೆಕ್ಕ ಕೊಡಲಾಗಿತ್ತು. ಬಳಿಕ ಬಿಜೆಪಿ ಮುಖಂಡ ಎನ್ಆರ್ ರಮೇಶ್ ದಾಖಲೆ ಸಮೇತ ACBಯ ಕದ ತಟ್ಟಿದ್ರು. ಇದೀಗ ಇಡಿ ಅಧಿಕಾರಿಗಳು ಪ್ರಕರಣದ ಕಡತಗಳ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಮುಖ್ಯವಾಗಿ ಬೋರ್ವೆಲ್ದು ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ಕಳೆದ 2 ವರ್ಷದಿಂದನೂ ಕೊಡ್ತಾ ಇದ್ವಿ. ಇವಾಗ ಮತ್ತೆ ಕೊಡಬೇಕು ಅಂತ ಹೇಳಿದೆ. ಇವತ್ತು ಅವರು ನಾವು ಕೊಟ್ಟಿರೋ ದಾಖಲೆಗಳು ಅದೇ ಸರಿಯಾಗಿದೆಯಾ ಅನ್ನೋ ಒಂದು ವಿಚಾರಕ್ಕೂ ಬಂದಿದ್ದಾರೆ. 9,588 ಕೊಳವೆ ಬಾವಿಗಳಲ್ಲಿ 10% ಮಾತ್ರ ಕೊಳವೆ ಬಾವಿಗಳನ್ನು ಕೊರೆಯಲಾಗಿದೆ. ಆದರೆ 9,588 ಕೊಳವೆ ಬಾವಿಗಳಿಗೂ ಬಿಲ್ ಕ್ಲೇಮ್ ಮಾಡಲಾಗಿದೆ. ಈ ಬಗ್ಗೆ 40 ಪುಟಗಳ ಹೇಳಿಕೆ, 300 ಪುಟಗಳ ದಾಖಲೆ ಹಾಗೂ ವಿಡಿಯೋ ಫುಟೇಜ್ಗಳನ್ನು ಎನ್ಆರ್ ರಮೇಶ್ ಇಡಿಗೆ ಸಲ್ಲಿಸಿದ್ದಾರೆ. 9,558 ಬೋರ್ವೆಲ್ಗಳನ್ನು ಅಂದರೆ ಕೊಳವೆ ಬಾವಿಗಳನ್ನು ಕೊರೆಸಿದ್ದೀವಿ ಅಂತ ಹೇಳಿ 521 ಕೋಟಿ 16 ಲಕ್ಷ ರೂಪಾಯಿಯಷ್ಟು ಮೊತ್ತವನ್ನು, ಹಾಗೆ 976 ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಅಂದರೆ RO ಪ್ಲಾಂಟ್ಗಳನ್ನು ನಿರ್ಮಾಣ ಮಾಡಿದ್ದೀವಿ ಅಂತ ಹೇಳಿ 151 ಕೋಟಿ 60 ಲಕ್ಷ ರೂಪಾಯಿಯಷ್ಟು ಹಣವನ್ನು ಇವರು ಡ್ರಾ ಮಾಡಿರ್ತಕ್ಕಂಥ ದಾಖಲೆಗಳು ನಮಗೆ ಸಿಕ್ಕಿದಾಗ 343 ಪುಟಗಳ ದಾಖಲೆಗಳು ಸಹಿತ ದೂರನ್ನು ದಾಖಲು ಮಾಡಿದ್ದೆ. ವೈಟ್ ಟಾಪಿಂಗ್ನಲ್ಲೂ ಕೋಟಿ ಅವ್ಯವಹಾರ, ಗುತ್ತಿಗೆ ಕಂಪನಿ ಜೊತೆ ಸೇರಿ ಅಧಿಕಾರಿಗಳ ಹಗರಣ. ಬೋರ್ವೆಲ್ ಹಗರಣದ ಜೊತೆ 2019ರಲ್ಲಿ ನಡೆದ ವೈಟ್ ಟಾಪಿಂಗ್ ಕಾಮಗಾರಿಯ ಒಡಂಬಡಿಕೆಯಲ್ಲೂ ಸಾವಿರಾರು ಕೋಟಿ ಅವ್ಯವಹಾರ ನಡೆದಿದೆ ಅನ್ನೋ ಶಂಕೆ ಇದೆ. ಈ ಪ್ರಕರಣದ ಕಡತಗಳನ್ನು ಪಾಲಿಕೆ ಪರಿಶೀಲನೆಗೆ ಒಡ್ಡಿದೆ. ತಾನು ಹೇಳಿದ್ದೇ ಕಟ್ಟಪ್ಪಣೆ, ಮಾಡಿದ್ದೇ ಕಾಮಗಾರಿ ಅಂತಿದ್ದ ಪಾಲಿಕೆ ಅಧಿಕಾರಿಗಳಿಗೆ ಇಡಿ ನಡುಕ ಹುಟ್ಟಿಸಿದ್ದು ಶೋಧ ಕಾರ್ಯ ಮುಂದುವರೆದಿದೆ. ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.